ನಮಸ್ಕಾರ ವೀಕ್ಷಕರೇ, ಅನಿಲ್ ಒನ್ ಚಾನಲ್ಗೆ ನಿಮಗೆ ಸ್ವಾಗತ. 11 ಏಪ್ರಿಲ್ 2016ರಲ್ಲಿ ನಡೆದಂತಹ RRB NTPC ಶಿಫ್ಟ್ 1 ಪೇಪರನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೆ. ಈಗ ಅದರ ಕಂಟಿನ್ಯೂಷನ್ ಪಾರ್ಟ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಕ್ವಶನ್ಗಳು ಇನ್ನೂ ಇದ್ವು ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ರಾಮ್ ಸೆಡ್ ದಿಸ್ ಗರ್ಲ್ ಈಸ್ ದ ವೈಫ್ ಆಫ್ ದ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್ ಅಂತ. ಸೊ ಹೂ ಈಸ್ ರಾಮ್ ಟು ದ ಗರ್ಲ್ ಅಂತ ಪ್ರಶ್ನೆ ಇದೆ. ಸೊ ರಾಮ್ ಏನು ಹೇಳ್ತಾ ಇದ್ದಾನೆ, ಒಂದು ಹುಡುಗಿನ ತೋರಿಸ್ಬಿಟ್ಟು ಇವಳು ನನ್ನ ತಾಯಿಯ ಮೊಮ್ಮಗನ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಮಿಗೆ ಆ ಹುಡುಗಿ ಏನಾಗಬೇಕು ಅನ್ನೋವಂಥದ್ದು ಪ್ರಶ್ನೆ. ಸೊ ಇಲ್ಲಿ ಸೆಂಟೆನ್ಸಿನ ಲಾಸ್ಟ್ ವರ್ಡ್ ಮೈ ಮದರ್ ಅಂತ ಇದೆ. ಅಲ್ಲಿ ಮೈ ಅಂದರೆ ಯಾರು? ರಾಮ್ ಆಗಿರ್ತಾರೆ. ಹಾಗಾಗಿ ರಾಮ್ನ ಹಿಂಟಾಗಿ ಯೂಸ್ ಮಾಡಿಕೊಂಡು ನೀವು ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ರಾಮ್ನ ತಾಯಿನ ನಾವು ಫಸ್ಟ್ ಬರ್ಕೊಳ್ಳೋಣ. ಸೊ ರಾಮ್ ಇಲ್ಲಿದ್ದಾರೆ. ಸೊ ಅವರ ತಾಯಿ ಎಮ್ ಅಂತ ಬರ್ಕೋತೀನಿ, ಮದರ್. ಸೊ ದಿಸ್ ಗರ್ಲ್ ಈಸ್ ದ ವೈಫ್ ಆಫ್ ದ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್. ಗ್ರ್ಯಾಂಡ್ ಸನ್, ಮದರಿಗೆ ಗ್ರ್ಯಾಂಡ್ ಸನ್ ಅಂದರೆ ರಾಮಿಗೊಬ್ಬ ಮಗ ಇರಲೇಬೇಕು. ಸೊ ಸನ್ ಇರ್ತಾನೆ. ಸೊ ಸನ್. ಸೊ ಇವನು ರಾಮ್ನ ತಾಯಿಗೆ ಏನಾಗಿರ್ತಾನೆ? ಗ್ರ್ಯಾಂಡ್ ಸನ್ ಆಗಿರ್ತಾನೆ. ಇವನ ವೈಫ್ ಯಾರಾಗಿರ್ತಾಳೆ? ಆ ಹುಡುಗಿ ಆಗಿರ್ತಾಳೆ. ಸೊ ಸನ್ನಿನ ರಾಮನ ಮಗನ ಹೆಂಡತಿ ಏನಾಗಿರ್ತಾಳೆ? ಆ ಗರ್ಲ್ ಆಗಿರ್ತಾಳೆ. ಸೊ ಆ ಗರ್ಲಿಗೆ ರಾಮ್ ಏನಾಗಿರ್ತಾರೆ? ಫಾದರ್ ಇನ್ ಲಾ, ಮಾವ ಆಗಿರ್ತಾರೆ. ಹಾಗಾಗಿ ಆಪ್ಷನ್ ಸಿ ಫಾದರ್ ಇನ್ ಲಾ ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಸಾಲ್ವ್ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 3x + 7 ಅಂತ ಇದೆ. ಸೊ ಬರ್ಕೊಳ್ಳಿ, ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 3x + 7. ಸೊ ನಾನು ಎಕ್ಸ್ನ ಈ ಕಡೆ ತೊಗೊಂಡೋದಾಗ ಏನಾಗುತ್ತೆ? -x ಆಗುತ್ತೆ. ಸೊ +7ನ ಈ ಕಡೆ ತೊಗೊಂಡೋದಾಗ -7 ಆಗುತ್ತೆ. ಸೊ -3 - 7 ಈಸ್ ಈಕ್ವಲ್ ಟು 3x - x ಉಳಿಯುತ್ತೆ. ಸೊ -3 - 7 is -10. ದಟ್ ಈಸ್ ಈಕ್ವಲ್ ಟು 3x - x is 2x. ಸೊ 2ನ ಈ ಕಡೆ ತೊಗೊಂಡೋದಾಗ ಡಿವೈಡ್ ಆಗುತ್ತೆ. ಸೊ -10 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು x ಆಗುತ್ತೆ. 2 1s 2 5s. ಸೊ -5 ಈಸ್ ಈಕ್ವಲ್ ಟು x ಆಗ್ತಾಯಿದೆ. ದಟ್ ಈಸ್ ಆಪ್ಷನ್ ಬಿ ನಲ್ಲಿದೆ. -5 ಅನ್ನೋದು ಸರಿಯಾದಂತಹ ಉತ್ತರ. ಕಂಪ್ಯೂಟ್ 33,800 ಡಿವೈಡೆಡ್ ಬೈ 520 ಡಿವೈಡೆಡ್ ಬೈ 5 ಅಂತ ಇದೆ. ಸೊ ಇದನ್ನು ನೀವು ಹೇಗೆ ಸಾಲ್ವ್ ಮಾಡ್ಬೋದು ಅಂದರೆ, ಇನ್ನು ಮ್ಯಾಥಮೆಟಿಕಲ್ ವೇನಲ್ಲಿ ನಾನು ನಿಮಗೆ ಹೇಳ್ತೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿಯಾಗಿ ಬರ್ಕೋತೀರಾ. ಸೊ 33,800 ಅಂತ ಇದೆ, ಡಿವೈಡೆಡ್ ಬೈ 520 ಅಂತ ಇದೆ, ಡಿವೈಡೆಡ್ ಬೈ 5 ಅಂತ ಇದೆ. ಸೊ ನಿಮ್ಗೆ ಯಾವಾಗಲೂ ಗೊತ್ತಿರುತ್ತೆ 5 ಇದೆ ಅಂದರೆ ಡಿವೈಡೆಡ್ ಬೈ 1 ಇದ್ದೇ ಇರುತ್ತೆ ಅಂತ. ಹಾಗಾಗಿ ಡಿವೈಡೆಡ್ ಬೈ 1 ಅಂತ ಬರ್ಕೊಂಡ್ರೆ ಇದನ್ನು ನೀವು ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಏನು ಸಿಗುತ್ತೆ? 33,800 ಡಿವೈಡೆಡ್ ಬೈ 520 ಇಂಟು, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ 1/5 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ 0ಗೆ 0 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 4 1s 4 3s. ಸೊ 4 8s 32, 18 ಉಳಿತು. 4 4s 16, 20 ಉಳಿತು. 4 5s 20. 5 1s 5 1s 5, 34, 5 6s 30, 45, 5 9s 45, 13 1s 13, 13s 169. ಹಾಗಾಗಿ ಆನ್ಸರ್ ಏನು ಬರುತ್ತೆ? 13 ಅಂತ ಬರುತ್ತೆ. ಅದು ಆಪ್ಷನ್ ಸಿ ನಲ್ಲಿ ಇದೆ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ರೀಡ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಆ್ಯಂಡ್ ಡಿರೈವ್ ದ ಕನ್ಕ್ಲೂಷನ್ ಅಂತ ಕೇಳಿದ್ದಾರೆ. ಸೇಮ್ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಪ್ರಾಬ್ಲಮ್ಮು. ಸೊ ನೋ ವಿಂಡೋ ಈಸ್ ಮಂಕಿ, ಆಲ್ ಮಂಕೀಸ್ ಆರ್ ಕ್ಯಾಟ್ಸ್ ಅಂತ ಇದೆ. ಸೊ ಇದನ್ನು ನಾವು ಫಸ್ಟು ವೆನ್ ಡಯಾಗ್ರಾಮ್ ಹಾಕೋಬೋಣ. ನೋ ವಿಂಡೋ ಈಸ್ ಮಂಕಿ ಅಂತ ಅಂದರೆ ಇದು ವಿಂಡೋ ಅಂದ್ಕೊಳ್ಳಿ, ಅದನ್ನು ನಾನು W ಅಂತ ಬರ್ಕೋತೀನಿ. ನೋ ವಿಂಡೋ ಈಸ್ ಮಂಕಿ. ಸೊ ಮಂಕಿನ ಇಲ್ಲಿ ಬರ್ಕೋತೀನಿ. ನೋ ವಿಂಡೋ ಈಸ್ ಮಂಕಿ, M ಅಂತ ಬರ್ಕೋತೀನಿ, M ಅಂತ ಬರ್ಕೋತೀನಿ. ಆಲ್ ಮಂಕೀಸ್ ಆರ್ ಕ್ಯಾಟ್ಸ್ ಅಂತ ಇದೆ. ಸೊ ಏನಂತ ಹೇಳ್ತಾ ಇದ್ದಾರೆ? ಆಲ್ ಮಂಕೀಸ್ ಆರ್ ಕ್ಯಾಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸಿ ಅಂತ ಬರ್ಕೋತೀನಿ. ನೋ ವಿಂಡೋ ಈಸ್ ಮಂಕಿ, ಆಲ್ ಮಂಕೀಸ್ ಆರ್ ಕ್ಯಾಟ್ಸ್ ಅಂತ. ಇಲ್ಲಿ ನೀವು ಗಮನಿಸ್ಕೋಬೇಕಾಗಿರೋದೇನು ಅಂದರೆ, ಆಲ್ ಮಂಕೀಸ್ ಆರ್ ಕ್ಯಾಟ್ಸ್ ಆಗಿದ್ದರೆ ಹೇಳ್ಬೋದು, ಆದರೆ ಎಲ್ಲ ಕ್ಯಾಟು ಮಂಕಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಕನ್ಕ್ಲೂಷನ್ಸು ನೋ ವಿಂಡೋ ಈಸ್ ಕ್ಯಾಟ್ ಅಂತ ಇದೆ. ಸೊ ನೋ ವಿಂಡೋ ಈಸ್ ಕ್ಯಾಟ್ ಅಂತ ಹೇಳೋದಕ್ಕೆ ಇಲ್ಲಿ ನೀವು ಗಮನಿಸ್ಬೋದು, ವಿಂಡೋಗೂ ಮತ್ತು ಮಂಕಿಗೂ ರಿಲೇಷನ್ನ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟಲ್ಲಿ. ಆದರೆ ವಿಂಡೋಗೂ ಮತ್ತು
ಕ್ಯಾಟಿಗೂ ಯಾವುದೇ ರಿಲೇಷನ್ಶಿಪ್ನ ಕೊಟ್ಟಿಲ್ಲ. ಅಂದಮೇಲೆ ಇದು ಆದರೂ ಆಗಬಹುದು, ಆಗದೇ ಇದ್ರೂ ಇರಬಹುದು. ಸೊ ಇದನ್ನು ಮೇ ಬಿ ಮೆ ನಾಟ್ ಬಿ ಅಂತ ಕರಿತೀವಿ. ಸೊ ಆದರೂ ಆಗ್ಬೋದು, ಆಗದೇ ಇಲ್ಲದ್ರೂ ಇರಬಹುದು ಅಂತ ಅನ್ನೋದಾದರೆ ಅದನ್ನು ಕನ್ಕ್ಲೂಷನ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಅದನ್ನು ನಾವು ಕನ್ಕ್ಲೂಷನ್ ಅಂತ ಹೇಳ್ಬೋದು. ನೋ ಕ್ಯಾಟ್ ಈಸ್ ವಿಂಡೋ, ಸೇಮ್ ಅದೇ ಥರ ಕ್ಯಾಟಿಗೂ ವಿಂಡೋಗೂ ಯಾವುದೇ ರೀತಿಯ ಸಂಬಂಧ ಹೇಳಿಲ್ಲ. ಹಾಗಾಗಿ ಮೇ ಬಿ ಮೆ ನಾಟ್ ಬಿ ಬರುತ್ತೆ, ಇದು ಕೂಡ ಸಾಧ್ಯ ಇಲ್ಲ. ಸಮ್ ಕ್ಯಾಟ್ಸ್ ಆರ್ ಮಂಕೀಸ್ ಅಂತ ಇದೆ. ಹೌದು, ಕೆಲವು ಕ್ಯಾಟ್ಸ್ಗಳು ಮಂಕಿ ಆಗಿದ್ದಾವೆ. ಹಾಗಾಗಿ ಆಪ್ಷನ್ 3 ಸರಿ ಇದೆ. ಆಲ್ ದ ಕ್ಯಾಟ್ಸ್ ಆರ್ ಮಂಕೀಸ್ ಅಂತ ಕೇಳಿದ್ದಾರೆ. ಎಲ್ಲ ಕ್ಯಾಟು ಮಂಕಿ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಕೆಲವು ಮಂಕಿಗಳು ಮಾತ್ರ ಕ್ಯಾಟ್ ಆಗಿರ್ತವೆ. ಹಾಗಾಗಿ ಆಪ್ಷನ್ 4 ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಆಪ್ಷನ್ 3 ಮಾತ್ರ ಸರಿಯಾಗಿದೆ. ಸೊ ಓನ್ಲಿ 3 ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಬಿಲೋ ಇನ್ಫಾರ್ಮೇಷನ್ ಅಂತ ಕೇಳಿದ್ದಾರೆ. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಇಫ್ ಪ್ಲಸ್ ಈಸ್ ಇಂಟು ಅಂತ ಹೇಳಿದ್ದಾರೆ. ಅಲ್ಲಿಗೆ ಪ್ಲಸ್ ಜಾಗದಲ್ಲಿ ಇಂಟು ಬರ್ಕೋಬೇಕು ಅಂತ. ಮೈನಸ್ ಈಸ್ ಪ್ಲಸ್ ಅಂತ, ಹಾಗಾಗಿ ಮೈನಸ್ ಜಾಗದಲ್ಲಿ ಪ್ಲಸ್ನ ಬರ್ಕೊಳ್ಳಿ ಅಂತ. ಇಂಟು ಈಸ್ ಡಿವೈಡೆಡ್ ಬೈ ಅಂತ, ಹಾಗಾಗಿ ಇಂಟು ಜಾಗದಲ್ಲಿ ಡಿವೈಡೆಡ್ ಬೈನ ಬರ್ಕೊಳ್ಳಿ ಅಂತ. ಅದೇ ರೀತಿ ಡಿವೈಡೆಡ್ ಬೈ ಈಸ್ ಮೈನಸ್ ಅಂತ, ಸೊ ಡಿವೈಡೆಡ್ ಬೈ ಜಾಗದಲ್ಲಿ ಮೈನಸ್ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ನಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ 6 ಇದೆ, ಮೈನಸ್ ಇದೆ. ಇಲ್ಲಿ ಮೈನಸ್ ಜಾಗದಲ್ಲಿ ಏನು ಹಾಕೋಬೇಕು, ಪ್ಲಸ್ ಹಾಕೋಬೇಕಾಗತ್ತೆ. ಸೊ 6 ಪ್ಲಸ್ 9, ಪ್ಲಸ್ ಇರೋ ಜಾಗದಲ್ಲಿ ಇಂಟುನ ಹಾಕೋಬೇಕಾಗತ್ತೆ. ಇಂಟು 8, ಇಲ್ಲಿ ಇಂಟು ಇದೆ, ಇಂಟು ಇರೋ ಜಾಗದಲ್ಲಿ ಡಿವೈಡೆಡ್ ಬೈನ ಹಾಕೋಬೇಕಾಗತ್ತೆ. 3, ನೆಕ್ಸ್ಟ್ ಡಿವೈಡೆಡ್ ಬೈ ಇದೆ, ಅಲ್ಲಿ ಮೈನಸ್ನ ಹಾಕೋಬೇಕಾಗತ್ತೆ. -20. ಈಗ ಇದು ನಿಮಗೆ ಎಕ್ಸಾಕ್ಟ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಯಿತು. ಈಗ ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅಂದರೆ ಯೂಸಿಂಗ್ ಬಾರ್ಡ್ಮಸ್ ನಿಯಮಗಳನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀರಾ. ಫಸ್ಟಿಗೆ ಡಿವಿಷನ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಅಡಿಷನ್ ಮಾಡಬೇಕು, ಕೊನೆಗೆ ಸಬ್ಟ್ರಾಕ್ಷನ್ ಮಾಡಬೇಕು. ಫಸ್ಟು ಡಿವಿಷನ್ ಮಾಡಬೇಕು ಅಂದಾಗ ಹೇಗೆ ಬರ್ಕೋತೀವಿ ನೋಡಿ. 6 ಪ್ಲಸ್ 9 ಇಂಟು 8 ಡಿವೈಡೆಡ್ ಬೈ 3 -20. ಅಲ್ಲಿಗೆ ಡಿವೈಡ್ ಮಾಡಾಯಿತು ನಾವು, 8/3 ಬಂತು. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 1s 3 3s, ಸೊ 3 8s 24. ಹಾಗಾಗಿ 3 8s 24 -20. ಈಗ ಅಡಿಷನ್ ಮಾಡ್ಕೋಬೇಕು. 24 + 6 is 30 -20, ದಟ್ ಈಸ್ ಈಕ್ವಲ್ ಟು 10. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 10. ಮುಂದಿನ ಪ್ರಶ್ನೆ, ಸ್ಟಡಿ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ಇಟ್ ಅಂತ ಇದೆ. ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಎಕ್ಸ್ಪೆಂಡಿಚರ್ಸ್ ಆಫ್ ದ ಕಂಪನಿ ಇನ್ lakh rupees ಪರ್ ಆ್ಯನಮ್ ಓವರ್ ದ ಗಿವನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಿರುವಂತಹ ಟೇಬಲ್ ಏನು ಹೇಳ್ತಾ ಇದೆ ಅಂದರೆ, ಒಂದು ಕಂಪನಿ ಇದೆ, ಪ್ರತಿ ವರ್ಷ ಅದರ ಎಕ್ಸ್ಪೆಂಡಿಚರ್ ಏನೆಲ್ಲ ಖರ್ಚು ಮಾಡ್ತಾ ಇದೆ ಅನ್ನೋದನ್ನು ಲಕ್ಷ ಹಣದಲ್ಲಿ ಕೊಟ್ಟಿದ್ದಾರೆ ಅಂತ. ಅಲ್ಲಿಗೆ 288 ಅಂತ ಅಂದರೆ 288 ಲಕ್ಷ ಸ್ಯಾಲರಿನ ಕೊಡ್ತಾ ಇದ್ದಾರೆ ಅಂತ. ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟಲ್ಲಿ 98 ಇದೆ ಅಂದರೆ 98 ಲಕ್ಷವನ್ನು ಕೊಡ್ತಾ ಇದ್ದಾರೆ, ಅಂದರೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ 1998ರಿಂದ ಸ್ಟಾರ್ಟ್ ಮಾಡಿ 2002 ತನಕ ಅವ್ರು ಖರ್ಚು ಮಾಡಿರುವಂತಹ ಡೇಟಾವನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಡೇಟಾವನ್ನು ನೀವು ಇಂಟರ್ಪ್ರೇಟ್ ಮಾಡಬೇಕು. ಈ ಟೇಬಲ್ನ ನೀವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿಬಿಟ್ಟು ಕೆಳಗಡೆ ಕೊಟ್ಟಿರುವಂತಹ ಪ್ರಾಬ್ಲಮ್ನ ಓದ್ಬಿಟ್ಟು ಅದಕ್ಕೆ ಸೊಲ್ಯೂಷನನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ. ದ ರೇಷಿಯೋ ಬಿಟ್ವೀನ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಟ್ಯಾಕ್ಸಸ್ ಫಾರ್ ಆಲ್ ದ ಇಯರ್ಸ್ ಟು ದ ಟೋಟಲ್ ಬೋನಸ್ ಫಾರ್ ಆಲ್ ದ ಇಯರ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲೀಗ ಯಾವುದಕ್ಕೆ ನೀವು ರೇಷಿಯೋ ಕಂಡುಹಿಡಿಯಬೇಕು ಅಂದರೆ ಟೋಟಲ್ ಟ್ಯಾಕ್ಸಸ್ಸು ರೇಷಿಯೋ ಬೋನಸ್ಸಿಗೆ. ಸೊ ಇದಕ್ಕೆ ನೀವು ರೇಷಿಯೋನ ಕಂಡುಹಿಡಿಬೇಕು. ಸೊ ಇದನ್ನು ರೇಷಿಯೋದಲ್ಲಿದ್ದಾಗ ನೀವೇನಂತ ಬರ್ಕೋಬೋದು, ಟ್ಯಾಕ್ಸ್ ಡಿವೈಡೆಡ್ ಬೈ ಬೋನಸ್ ಅಂತ ಬರ್ಕೋಬೋದು. ಸೊ ದಟ್ ಈಸ್ ಟೋಟಲ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ಬೋನಸ್. ಸೊ ಟೋಟಲ್ ಟ್ಯಾಕ್ಸಸ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ. 8 + 3 is 11, 11 + 4 is 15, 15 + 8 is 23, 23 + 8 is 31, so 3 carry. 8 + 3 is 11, 11 + 7 18, 18 + 8 is 26, 26 + 9 is 35, so 5 3 carry. 3 + 1 is 4, 451 ಬರ್ತಾ ಇದೆ. ಸೊ ಟೋಟಲ್ ಟ್ಯಾಕ್ಸು 451ನ ಪೇ ಮಾಡ್ತಾ ಇದ್ದಾರೆ, 451 lakh rupees. ಅದೇ ರೀತಿ ಬೋನಸ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 4 + 2 is 6, 6 + 8 is 14, 14 + 6 is 20, so 0 2 carry. So 5 + 2 is 7, 7 + 8 is 15, 15 + 6 is 21, 21 + 9 is 30, so 0 3 carry. 3 + 3 is 6, 6 + 2 is 8, 8 + 3 is 11, 11 + 3 is 14, 14 + 3 is 17.
ಸೊ ಹಾಗಾಗಿ 17 ಅಂತ ಬರ್ತಾ ಇದೆ. ಸೊ 451 ಡಿವೈಡೆಡ್ ಬೈ 17 ಅನ್ನೋದು ನಿಮಗೆ ಬರ್ತಾ ಇದೆ. ಇವೆರಡೂ ಕೂಡ ಪ್ರೈಮ್ ನಂಬರ್ ಆಗಿರೋದ್ರಿಂದ ಇದು ಕೋ ಪ್ರೈಮ್ ಆಗಿರುತ್ತೆ. ಸೊ 451 ಡಿವೈಡೆಡ್ ಬೈ 17 ಅನ್ನೋದೇ ಆನ್ಸರ್ ಆಗಿರುತ್ತೆ. ಅದು ಆಪ್ಷನ್ ಸಿ ನಲ್ಲಿದೆ 451:17 ಅಂತ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಎಕ್ಸ್ಪೆಂಡಿಚರ್ ಆನ್ ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಫಾರ್ಮ್ಸ್ ವಾಟ್ ಪರ್ಸಂಟೇಜ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಸ್ಯಾಲ್ರಿ ಫಾರ್ ದ ಇಯರ್ 2001 ಅಂತ. ಇಲ್ಲಿ ಕೇಳಿರೋದೇನು ಅಂದರೆ ಫ್ಯೂಯಲ್ ಮತ್ತು ಟ್ರಾನ್ಸ್ಪೋರ್ಟು ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಯಾವುದಕ್ಕೆ ಕಂಪೇರ್ ಮಾಡಿದೆ ಅಂದರೆ ಸ್ಯಾಲ್ರಿಗೆ ಅಂತ. 2001ರಲ್ಲಿ ಆಗಿರುವಂತಹ ಫ್ಯೂಯಲ್ ಆ್ಯಂಡ್ ಟ್ರಾನ್ಸ್ಪೋರ್ಟು ಮತ್ತು ಸ್ಯಾಲ್ರಿನ ಕಂಪೇರ್ ಮಾಡಿದ್ರೆ ಸ್ಯಾಲ್ರಿ ಫ್ಯೂಯಲ್ ಟ್ರಾನ್ಸ್ಪೋರ್ಟ್ಗಿಂತ ಎಷ್ಟು ಪರ್ಸೆಂಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಇರುವಂಥದ್ದು. ಬಟ್ ಇಲ್ಲಿ ಪ್ರಶ್ನೆನ ಗಮನಿಸಿ, ಇಲ್ಲಿ 133 ಇದೆ, ಇಲ್ಲಿ 336 ಇದೆ. ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ಅಲ್ವಾ, 133ಕ್ಕಿಂತ ಇಲ್ಲಿ ಡಬಲ್ಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ 100%ಗಿಂತ ಅದು ಜಾಸ್ತಿ ಆಗಿರಲೇಬೇಕು. ಬಟ್ ಇಲ್ಲೆಲ್ಲ ಆಪ್ಷನಲ್ಲಿ 30, 34, 39, 33 ಅಂತೆಲ್ಲ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದು 100%ಗಿಂತ ಜಾಸ್ತಿ ಬರೋದ್ರಿಂದ ಈ ಕ್ವಶನ್ ಡಿಸ್ಕ್ರಿಪೆನ್ಸಿ ಆಗಿದೆ. ಮುಂದಿನ ಪ್ರಶ್ನೆ, ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ದ ಕಂಪನಿ ಓವರ್ ದ ಐಟಮ್ಸ್ ಡ್ಯೂರಿಂಗ್ ದ ಇಯರ್ 2001 ಈಸ್ ಅಂತ ಕೇಳಿದ್ದಾರೆ. ಇದಕ್ಕೆ ತುಂಬ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೋಡಿ, 2001ನಲ್ಲಿರುವಂತಹ ಎಲ್ಲದನ್ನು ನೀವು ಏನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಪಾಯಿಂಟ್ ಆದಮೇಲೆ 68, ಪಾಯಿಂಟ್ ಆದಮೇಲೆ 4 ಇದೆ. ಸೊ ಮೇಯ್ನಾಗಿ ಅದನ್ನು ನೀವು ಬರ್ಕೊಳ್ಳಿ. 0.68, ಸೊ 36.4 ಅಂತ ಇದೆ. ಸೊ ಇದಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, 8, 6 + 4 is 0 ಅಂದರೆ 1 ಕ್ಯಾರಿ ಆಗುತ್ತೆ. ಪಾಯಿಂಟ್ ಹಾಗೆ ಇರುತ್ತೆ, 6 + 4 is 0 ಆ್ಯಂಡ್ 1 is 4, 40.08 ಅಂತ. ಉಳಿದಿದ್ದೆಲ್ಲ ಹೋಲ್ ನಂಬರ್ ಆಗಿರೋದ್ರಿಂದ ನಿಮ್ಗೆ ಯಾವುದಕ್ಕೆ ಆ್ಯಡ್ ಮಾಡಿದ್ರೂ ಇಲ್ಲಿ ಹೋಲ್ ನಂಬರ್ ಚೇಂಜ್ ಆಗುತ್ತೆ, ಬಟ್ 0.08 ಚೇಂಜ್ ಆಗಲ್ಲ. ಹಾಗಾಗಿ ಆಪ್ಷನ್ ಡಿನಲ್ಲಿ ಮಾತ್ರ 0.08 ಇದೆ. ಹಾಗಾಗಿ ಆಪ್ಷನ್ ಡಿನ ನೀವು ಚೂಸ್ ಮಾಡ್ಬೋದು. ಒಂದು ವೇಳೆ ಎಲ್ಲದರಲ್ಲೂ ನಿಮಗೆ ಡೆಸಿಮಲ್ ಕೊಟ್ಟಿದ್ದಿದ್ರೆ 0.08 ಕೊಟ್ಟಿದ್ದಿದ್ರೆ ನೀವು ಇಷ್ಟನ್ನು ಆ್ಯಡ್ ಮಾಡಿ ಆನ್ಸರ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಟೈಮ್ ಸೇವ್ ಮಾಡಬಹುದು. ಸೊ ಆ್ಯಕ್ಚುಲಾಗಿ ಆನ್ಸರ್ ನೀವು ಕಂಡುಹಿಡಿಬೇಕು ಅಂದರೆ 336 + 133 + 3.68 + 36.40 + 88 ಇಷ್ಟನ್ನು ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಟ್ರೈ ಮಾಡಿ. ಮುಂದಿನ ಪ್ರಶ್ನೆ, ಪಾಯಿಂಟಿಂಗ್ ಟು ಎ ಬಾಯ್ ಇನ್ ಎ ಫೋಟೋಗ್ರಾಫ್ ರಾಣಿ ಸೆಡ್ ಹಿಸ್ ಮದರ್ಸ್ ಓನ್ಲಿ ಡಾಟರ್ ಈಸ್ ಮೈ ಮದರ್, ಹೌ ಈಸ್ ರಾಣಿ ರಿಲೇಟೆಡ್ ಟು ದಟ್ ಬಾಯ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸ್ಕೋಬೇಕಾಗಿರೋದು ಏನು ಅಂದರೆ ರಾಣಿ ಸೆಡ್ ಅಂತ ಇದೆ, ಬಟ್ ಹಿಸ್ ಮದರ್ ಅಂತ ಹೇಳಿದ್ದಾರೆ. ಹಾಗಾಗಿ ಹಿಸ್ ಮದರ್ ಅಂದಾಗ ಯಾರಾಗುತ್ತೆ, ಅದು ಆ ಬಾಯ್ ಆಗಿರ್ತಾನೆ. ನೀವಿಲ್ಲಿ ಬಾಯಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಬಾಯ್ಸ್ ಮದರ್, ಸೊ ಈ ಬಾಯ್ನ ಮದರ್ ಇದ್ದಾರೆ. ಸೊ ಎಮ್ ಅಂತ ತಗೋತೀನಿ ನಾನು ಮದರ್ನ. ಹಿಸ್ ಮದರ್ಸ್ ಓನ್ಲಿ ಡಾಟರ್ ಅಂದರೆ ಒಬ್ಬಳು ಮಗಳು ಅಂತ ಇದೆ. ಸೊ ಡಾಟರ್ ಅಂತ ಬರ್ಕೋತೀನಿ. ಡಿ ಈಸ್ ಮೈ ಮದರ್ ಅಂತ ಇದೆ. ಮೈ ಮದರ್ ಅಂದರೆ ರಾಣಿಯ ಮದರ್ ಆಗಿರ್ತಾರೆ. ಯಾರು, ಈ ಡಿ ಅನ್ನೋರು ರಾಣಿಯ ಮದರ್ ಆಗಿರ್ತಾರೆ. ಹಾಗಾಗಿ ಇಷ್ಟು ಕೊಟ್ಟಿರುವಂತಹ ಡೇಟಾ. ಹೌ ಈಸ್ ರಾಣಿ ರಿಲೇಟೆಡ್ ಟು ದ ಬಾಯ್ ಅಂತ ಇದೆ. ಹಾಗಿದ್ರೆ ಇಲ್ಲಿ ಡಿ ಅನ್ನೋರು ಬಾಯ್ಗೆ ಸಿಸ್ಟರ್ ಆಗಿದ್ದರೆ ಸೊ ಇವನು ಬ್ರದರ್ ಆಗಿರ್ತಾನೆ. ಸೊ ತಾಯಿಯ ಅಣ್ಣ ಅಥವಾ ತಮ್ಮ ಏನಾಗಿರ್ತಾರೆ, ಅಂಕಲ್ ಆಗಿರ್ತಾರೆ. ರಾಣಿ ರಿಲೇಟೆಡ್ ಟು ದ್ಯಾಟ್ ಬಾಯ್ ಅಂತ ಅಂದಾಗ ಬಾಯ್ ಈ ರಾಣಿ ಏನಂತ ಕರಿಬೇಕು ಅಂದರೆ ತಂಗಿ ಅಥವಾ ಅಕ್ಕನ ಮಗಳು. ಹಾಗಾಗಿ ನೀಸ್ ಅಂತ ಕರಿಬೇಕಾಗತ್ತೆ. ಆಪ್ಷನ್ ಸಿ ನೀಸ್ ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಬಿಲೋ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಇಫ್ ಪ್ಲಸ್ ಇಸ್ ಇಂಟು, ಮೈನಸ್ ಇಸ್ ಪ್ಲಸ್, ಇಂಟು ಇಸ್ ಡಿವಿಷನ್ ಆ್ಯಂಡ್ ಡಿವಿಷನ್ ಇಸ್ ಮೈನಸ್ ಅಂತ ಇದೆ. ಸೇಮ್ ಇದನ್ನು ಹಿಂದೆ ನಾನು ಮಾಡಿಸಿದಂಥ ಪ್ರಾಬ್ಲಮೇ. 68ನೇ ಪ್ರಾಬ್ಲಮ್ನ ನಾನು ಇದೇ ರೀತಿ ಸಾಲ್ವ್ ಮಾಡಿದೆ. ನೀವು ಇದನ್ನು ವೀಡಿಯೋನ ಪಾಸ್ ಮಾಡಿ ನೀವು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನವನ್ನು ಪಡಿ. ಇಲ್ಲಿ ನಾನು ಕಂಟಿನ್ಯೂ ಮಾಡಿರ್ತೀನಿ. ಪ್ಲಸ್ ಈಸ್ ಇಂಟು ಅಂತ ಇದೆ. ಪ್ಲಸ್ ಜಾಗದಲ್ಲಿ ಇಂಟು ಬರ್ಕೋಬೇಕು. ಮೈನಸ್ ಈಸ್ ಪ್ಲಸ್, ಮೈನಸ್ ಜಾಗದಲ್ಲಿ ಪ್ಲಸ್ ಬರ್ಕೋಬೇಕು. ಇಂಟು ಜಾಗದಲ್ಲಿ ಡಿವೈಡೆಡ್ ಬೈ ಬರ್ಕೋಬೇಕು. ಡಿವೈಡೆಡ್ ಬೈ ಜಾಗದಲ್ಲಿ ಮೈನಸ್ ಬರ್ಕೋಬೇಕು. ಸೊ ಇದು ಇರುವಂತಹದ್ದು. ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ, 9 ಡಿವೈಡೆಡ್ ಬೈ ಇರೋ ಜಾಗದಲ್ಲಿ ಏನು ಬರ್ಕೋಬೇಕು, ಮೈನಸ್ ಬರ್ಕೋತೀನಿ. 5 ಪ್ಲಸ್ ಇರೋ ಜಾಗದಲ್ಲಿ ಇಂಟು ಬರ್ಕೋಬೇಕು. 4 ಮೈನಸ್ ಇರೋ ಜಾಗದಲ್ಲಿ ಪ್ಲಸ್ ಬರ್ಕೋಬೇಕು. 3 ಇಂಟು ಇರೋ ಜಾಗದಲ್ಲಿ ಡಿವೈಡೆಡ್ ಬೈ ಬರ್ಕೋಬೇಕು. 2. ಸೊ ಫಸ್ಟಿಗೆ ಡಿವೈಡೆಡ್ ಬೈ ಮಾಡಬೇಕಾಗತ್ತೆ. ಸೊ 9 - 5 × 4 + 3 ಡಿವೈಡೆಡ್ ಬೈ 2.
ಡಿವಿಷನ್ ಮುಗೀತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 5 4 20. ಸೊ 9 - 20 ಪ್ಲಸ್ 3/2. ನೆಕ್ಸ್ಟ್ ಅಡಿಷನ್ನ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೀವು ಟೋಟಲಾಗಿ ಎಲ್ ಸಿ ಎಮ್ ತೊಗೊಂಡ್ರು ನಿಮಗೆ ನಡೆಯುತ್ತೆ. ಸೊ 2ನ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲೇನು ಬರುತ್ತೆ, 18 - 40 ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು. ಸೊ ಇಲ್ಲಿ ಈಗ ಅಡಿಷನ್ನ ಮಾಡಬೇಕಾಗಿರೋದು ಯಾವುದ್ರ ಮಧ್ಯೆ ಅಂತ ನೀವು ನೋಡಬೇಕಾಗತ್ತೆ. ಸೊ ಇಲ್ಲಿ +18 ಇದೆ, ಇಲ್ಲಿ +3 ಇದೆ. ಸೊ +18 +3ನ ನೀವು ಅಡಿಷನ್ ಮಾಡಬೇಕಾಗತ್ತೆ. ಆವಾಗ ಏನಾಗುತ್ತೆ, +21 ಬರುತ್ತೆ. ಸೊ +21 - 40 ಡಿವೈಡೆಡ್ ಬೈ 2 ಬರುತ್ತೆ. ಸೊ +21 - 40ಯನ್ನು ಮಾಡಿದಾಗ ನಿಮಗೆ 19 ಬರುತ್ತೆ. ದಟ್ ಈಸ್ -19 ಡಿವೈಡೆಡ್ ಬೈ 2 ಬರುತ್ತೆ. ಸೊ 2 1 2 - 9 18 0.5. ಸೊ -9.5 ಬರುತ್ತೆ. ಹಾಗಾಗಿ ಆಪ್ಷನ್ ಡಿನಲ್ಲಿ -9.5 ಇದೆ. ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ದ ಲೆಂತ್ ಆಫ್ ಎ ಡಯಾಗ್ನಲ್ ಇನ್ ಸೆಂಟಿಮೀಟರ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಆಫ್ ಲೆಂತ್ 5 ಸೆಂಟಿಮೀಟರ್ ಆ್ಯಂಡ್ ವಿಡ್ತ್ 3 ಸೆಂಟಿಮೀಟರ್ ಈಸ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ನೀವು ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ನಿಮಗೆ ಕೊಟ್ಟಿರೋಂಥ ಲೆಂತ್ನ ಬರ್ಕೋತಿದ್ದೀನಿ. ನೋಡಿ, 5 ಸೆಂಟಿಮೀಟರ್ ಲೆಂತ್ ಅಂದರೆ ಇದ್ರದ್ದು ಕೂಡ 5 ಸೆಂಟಿಮೀಟರ್ ಇರುತ್ತೆ. ಸೊ 3 ಸೆಂಟಿಮೀಟರ್ ವಿಡ್ತ್ ಅಂದರೆ ಇದು ಕೂಡ 3 ಸೆಂಟಿಮೀಟರ್ ವಿಡ್ತ್ ಇರುತ್ತೆ. ಸೊ ಈಗ ಇಲ್ಲಿ ಮಧ್ಯದಲ್ಲಿರುವಂಥ ಡಯಾಗ್ನಲ್ನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಒಂದು ಟ್ರಯಾಂಗಲ್ನ ನೀವು ಮರೆತುಬಿಟ್ರೆ ಸೊ ನಿಮಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಉಳ್ಕೊಳ್ಳುತ್ತೆ. ಸೊ ಇದರ ಸೈಡ್ನ ಉದ್ದ ಗೊತ್ತು 3 ಸೆಂಟಿಮೀಟರ್ಸ್ ಮತ್ತು ಇದರ ಉದ್ದ ಗೊತ್ತು 5 ಸೆಂಟಿಮೀಟರ್. ದೆನ್ ಡಯಾಗ್ನಲ್ ಡಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ ನಿಮಗೆ ಫಾರ್ಮುಲಾ ಗೊತ್ತು. ಇದನ್ನು ನಾನು ಎಕ್ಸ್ ಅಂತ ತೊಗೊಂಡ್ರೆ x² = 3² ಪ್ಲಸ್ 5² ಅಂತ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 9 + 25 ದಟ್ ಈಸ್ x². ಸೊ x² = 34. ಸೊ x = √34 ಅಂತ ಬರುತ್ತೆ. ಇದು ಲೆಂತಿಗೆ ಸಂಬಂಧಪಟ್ಟಿರೋದ್ರಿಂದ √34 ಶುಡ್ ಆಲ್ವೇಸ್ ಪಾಸಿಟಿವ್ ಆಗಿರಬೇಕು. ಹಾಗಾಗಿ ಆಪ್ಷನ್ ಎ √34 ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ದ ನಂಬರ್ ಆಫ್ ಸೈಡ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಹೂಸ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆರ್ ಈಚ್ 72 ಡಿಗ್ರಿ ಈಸ್ ಅಂತ ಇದೆ. ಈಗ ಒಂದು ರೆಗ್ಯುಲರ್ ಪಾಲಿಗಾನ್ ಅಂತ ಇದ್ದರೆ ಅದರ ಸೈಜ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲಿಗೆ ಒಂದು ಫಾರ್ಮುಲಾ ಇದೆ, 360 ಡಿಗ್ರಿ ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್ ಅಂತ. ಸೊ ನಂಬರ್ ಆಫ್ ಸೈಡ್ಸ್ ಗೊತ್ತಾಗಬೇಕು ಅಂದರೆ 360 ಡಿಗ್ರಿ ಡಿವೈಡೆಡ್ ಬೈ ದ ಸೈಜ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ನ ನೀವು ಡಿವೈಡ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ದ ಸೈಜ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ನ ಕೊಟ್ಟಿದ್ದಾರೆ, ಅದು 72 ಡಿಗ್ರಿ ಅಂತ. ಸೊ 360 ಡಿಗ್ರಿ ಡಿವೈಡೆಡ್ ಬೈ 72 ಡಿಗ್ರಿ ಅಂತ ನೀವು ಡಿವೈಡ್ ಮಾಡ್ಕೋಬೇಕಾಗತ್ತೆ. 72 ಡಿಗ್ರಿ 1 ಸೊ ದಿಸ್ ಈಸ್ 5 ದಟ್ ಈಸ್ 5 ಸೈಡ್ಸ್. ಹಾಗಾಗಿ ದಿಸ್ ರೆಗ್ಯುಲರ್ ಪಾಲಿಗಾನ್ ಎಷ್ಟು ಸೈಡನ್ನು ಹೊಂದಿದೆ ಅಂದರೆ 5 ಸೈಡನ್ನು ಹೊಂದಿದೆ. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮಿಸ್ಟರ್ ಇಬ್ರಾಹಿಂ ಬಾರೋಡ್ ₹7,500 at 5% per annum ಕಾಂಪೌಂಡ್ ಇಂಟ್ರೆಸ್ಟ್. ದ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆ್ಯನ್ಯುಯಲಿ ಫಾರ್ 2 year ಈಸ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆ್ಯನ್ಯುಯಲಿ ಕಾಂಪೌಂಡ್ ಆಗ್ತಾ ಇದೆ. ಸೊ 2 ವರ್ಷಕ್ಕೆ ಎಷ್ಟು ಬಡ್ಡಿ ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾನ ಯೂಸ್ ಮಾಡ್ತೀರಾ ಅಂದರೆ P × 1 + R / 100 ಈ ಫಾರ್ಮುಲಾನ ನೀವು ಯೂಸ್ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಾವು ನೋಡ್ತೋಗೋಣ. 7,500 ಅಸಲು. ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ಗೊತ್ತು. ಅಂದರೆ ಫಸ್ಟ್ ವರ್ಷ ಇದಕ್ಕೆ ಬಡ್ಡಿ ಬರುತ್ತೆ, ಸೆಕೆಂಡ್ ವರ್ಷ ಆ ಬಡ್ಡಿ ಪ್ಲಸ್ ಅಸಲು ಎರಡನ್ನೂ ಸೇರಿಸಿ ಎಗೈನ್ ಬಡ್ಡಿನ ಕೊಡಬೇಕಾಗತ್ತೆ. ನಾನೇನು ಮಾಡ್ತೀನಿ, ಈಗ ಫಸ್ಟ್ ಇಯರಿಗೆ 7,500ಗೆ 5% per annum ಥರ ಬಡ್ಡಿ ಎಷ್ಟಾಗತ್ತೆ ಅಂತ ಲೆಕ್ಕ ಹಾಕ್ತೀನಿ. ಸೊ ಇದರಲ್ಲಿ 10% ಅಂದರೆ 750. ಹೇಗೆ ತೊಗೊಂಡೆ ಅದನ್ನು ಅಂದರೆ, ಸೊ 100% ಅಂದರೆ 7,500 ಅಲ್ವಾ. ಸೊ 10% ಅಂದರೆ ಏನಾಗುತ್ತೆ ಅಂದರೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಅದು 750. 1 0 ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಸೊ 10% ಅಂದರೆ ಒಂದು ಡಿಜಿಟ್ನ ನೀವು ಬಿಟ್ಬಿಡ್ಬೇಕಾಗತ್ತೆ, 750. 5% ಅಂದರೆ ಡಿವೈಡೆಡ್ ಬೈ 2. ಸೊ 750 ಡಿವೈಡೆಡ್ ಬೈ 2 ಅಂದರೆ 375 ಆಗುತ್ತೆ. ಸೊ ಇದು ಫಸ್ಟ್ ಇಯರಿಗೆ ಬಡ್ಡಿ. ಸೆಕೆಂಡ್ ಇಯರಿಗೆ ಏನಾಗುತ್ತೆ, ಈ 375 ಇದಕ್ಕೆ ಆ್ಯಡ್ ಆಗಿರುತ್ತೆ. ಅದ್ರ ಬದಲು ಸೆಕೆಂಡ್ ಇಯರಿಗೆ ಸೊ 375 ಇದಕ್ಕೆ ಆ್ಯಡ್ ಮಾಡಿಕೊಂಡ್ರು ಒಂದೇ, ಇಲ್ಲ 375ನ ಅದಕ್ಕೆ ಬಡ್ಡಿ ಬಂದೇ ಬರುತ್ತೆ ಆಸ್ಲಿಗೆ, ಪ್ಲಸ್ 375 ರೂಪೀಸ್ಗೂ ಸೆಕೆಂಡ್ ಇಯರಿಗೆ ಬಡ್ಡಿ ಬರುತ್ತೆ. ಅದು ಎಷ್ಟು, 5%.
5% ಅಂದರೆ ಸೊ ಇದರಲ್ಲಿ 10% ಅಂದರೆ 37.5 ಆಗುತ್ತೆ. ಸೊ 10% ಅಂದರೆ 37.5 ಡಿವೈಡೆಡ್ ಬೈ 2ನ ನೀವು ಮಾಡಬೇಕಾಗತ್ತೆ. ಆವಾಗ 18.75 ಬರುತ್ತೆ. ಸೊ ಈಗ ಈ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಬಡ್ಡಿ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ 375 ಪ್ಲಸ್ 375 ಪ್ಲಸ್ 18.75. ಸೊ ನಿಮಗೆ 0.75 ಹಾಗೆ ಉಳಿಯುತ್ತೆ. 5 ಪ್ಲಸ್ 5 10, 10 ಪ್ಲಸ್ 8 ಈಸ್ 18. ಸೊ 1 ಕ್ಯಾರಿ. 7 ಪ್ಲಸ್ 7 14 ಪ್ಲಸ್ 1 15 ಪ್ಲಸ್ 1 16. ಸೊ 1 ಕ್ಯಾರಿ. 3 ಪ್ಲಸ್ 3 6 ಪ್ಲಸ್ 1 7. 768.75 ಅನ್ನೋದು ಅವನಿಗೆ ಟೋಟಲ್ ಬಂದಂತಹ ಬಡ್ಡಿ ಆಗಿರುತ್ತೆ. ಅದು ಯಾವ ಆಪ್ಷನಲ್ಲಿದೆ ನೋಡಿ, 768.75 ಆಪ್ಷನ್ ಎನಲ್ಲಿದೆ. ಆ್ಯಕ್ಚುಲಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ದ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆ್ಯನ್ಯುಯಲಿ ಫಾರ್ 2 ಇಯರ್ಸ್ ಅಂತ. ಹಾಗಾಗಿ ಸರಿಯಾದ ಉತ್ತರ 768.75 ರುಪೀಸ್ ಆಗಬೇಕಿತ್ತು. ಬಟ್ ಇಲ್ಲಿ 8,268.75 ಇಲ್ಲಿ ಅಮೌಂಟನ್ನು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ದಟ್ ಮೀನ್ಸ್ ಈ ಬಡ್ಡಿನ ಇದಕ್ಕೆ ಆ್ಯಡ್ ಮಾಡಿ ಬಂದಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೆರಡು ಆಪ್ಷನಲ್ಲಿ ನಿಮಗೆ ಯಾವುದು ಅಂತ ಕನ್ಫ್ಯೂಷನ್ಸ್ ಆಗಬಹುದು. ಬಟ್ ನನ್ನ ಪ್ರಕಾರ ಈ ಕ್ವಶನಿಗೆ ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. 5 ಬಾಯ್ಸ್ ಆರ್ ಸಿಟ್ಟಿಂಗ್ ಆನ್ ಎ ಬೆಂಚ್ ಟು ಬಿ ಫೋಟೋಗ್ರಾಫ್ಡ್. ಸಚಿನ್ ಈಸ್ ದ ಲೆಫ್ಟ್ ಆಫ್ ರಾಮ್ ಆ್ಯಂಡ್ ಟು ದ ರೈಟ್ ಆಫ್ ಬಿನ್. ಮಾಂಟಿ ಈಸ್ ಟು ದ ರೈಟ್ ಆಫ್ ರಾಮ್. ರೋನಿ ಈಸ್ ಬಿಟ್ವೀನ್ ರಾಮ್ ಆ್ಯಂಡ್ ಮೋಂಟಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸಚಿನ್ ಈಸ್ ದ ಲೆಫ್ಟ್ ಆಫ್ ರಾಮ್ ಅಂತ ಕೊಟ್ಟಿದ್ದಾರೆ. ಸಚಿನ್ ಈಸ್ ಟು ದ ಲೆಫ್ಟ್ ಆಫ್ ರಾಮ್. ಸೊ ರಾಮ್ ಇದ್ದಾನೆ ಅಂದರೆ ರಾಮ್ನ ಲೆಫ್ಟಿಗೆ, ಸೊ ಈ ಭಾಗ ಲೆಫ್ಟ್ ಆಗಿರುತ್ತೆ, ಈ ಭಾಗ ರೈಟ್ ಆಗಿರುತ್ತೆ. ಸೊ ರಾಮ್ನ ಲೆಫ್ಟಿಗೆ ಸಚಿನ್ ಕೂತಿದ್ದಾನೆ. ಸಚಿನ್ ಈಸ್ ಟು ದ ಲೆಫ್ಟ್ ಆಫ್ ರಾಮ್ ಆ್ಯಂಡ್ ಟು ದ ರೈಟ್ ಆಫ್ ಬಿನ್ ಅಂತ. ಸೊ ಬಿನ್ ಇಲ್ಲಿದ್ದಾನೆ ಅಂದರೆ ಸೊ ಬಿನ್ನ ರೈಟಿಗೆ ಸಚಿನ್ ಕೂತಿದ್ದಾನೆ ಅಂತ ಹೇಳಿದ್ದಾರೆ. ಮಾಂಟಿ ಈಸ್ ಟು ದ ರೈಟ್ ಆಫ್ ರಾಮ್ ಅಂತ ಇದೆ. ಮಾಂಟಿ ರಾಮ್ನ ರೈಟ್ ಸೈಡಿಗೆ ಬರ್ತಾನೆ ಅಂತ ಇದೆ. ಸೊ ಹಾಗಾಗಿ ಮಾಂಟಿ ಈಸ್ ರೈಟ್ ಆಗಿದ್ದಾನೆ. ರೋನಿ ಈಸ್ ಬಿಟ್ವೀನ್ ರಾಮ್ ಆ್ಯಂಡ್ ಮಾಂಟಿ ಅಂತ ಇದೆ. ಸೊ ರೋನಿ ಅನ್ನೋನು ರಾಮ್ ಮತ್ತು ಮಾಂಟಿ ಮಧ್ಯೆ ಬರ್ತಾನಂತೆ. ಹಾಗಾಗಿ ಇಲ್ಲಿ ಯಾರು ಬರ್ತಾರೆ? ರೋನಿ ಬರ್ತಾರೆ. ಸೊ ಅಲ್ಲಿಗೆ ಫಸ್ಟಿಗೆ ಬಿನ್ ಕೂತಿದ್ದಾನೆ, ಆಮೇಲೆ ಸಚಿನ್, ಆಮೇಲೆ ರಾಮ್, ಆಮೇಲೆ ರೋನಿ, ಆಮೇಲೆ ಮಾಂಟಿ ಕೂತಿದ್ದಾರೆ. ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಹೂ ಈಸ್ ಇನ್ ದ ಮಿಡಲ್ ಆಫ್ ದ ಫೋಟೋಗ್ರಾಫ್ ಅಂತ ಕೇಳಿದ್ದಾರೆ. ಸೊ ಆ ಕಡೆ ಇಬ್ಬರು, ಈ ಕಡೆ ಇಬ್ಬರು, ಮಧ್ಯದಲ್ಲಿ ಕೂತಿರೋದು ಯಾರು? ನಮ್ಮ ರಾಮ. ಸೊ ಹಾಗಾಗಿ ಆಪ್ಷನ್ ಬಿ ರಾಮ್ ಅನ್ನೋದು ಸರಿಯಾದಂತಹ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಹೂ ಈಸ್ ಸೆಕೆಂಡ್ ಫ್ರಮ್ ದ ರೈಟ್ ಇನ್ ದ ಫೋಟೋಗ್ರಾಫ್ ಅಂತ ಇದೆ. ಹೂ ಈಸ್ ದ ಸೆಕೆಂಡ್ ಫ್ರಮ್ ದ ರೈಟ್ ಇನ್ ದ ಫೋಟೋಗ್ರಾಫ್. ಫ್ರಮ್ ದ ರೈಟ್ ಅಂದರೆ ನಿಮ್ಗೆ ಹೇಳಿದ್ದೆ ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್ ಅಂತ. ಹಾಗಾಗಿ ಫ್ರಮ್ ದ ರೈಟ್ ಇನ್ ದ ಸೆಕೆಂಡ್ ಪೊಸಿಷನ್. ಇವನು ಫಸ್ಟ್ ಪೊಸಿಷನ್, ಇದು ಸೆಕೆಂಡ್ ಪೊಸಿಷನ್. ಸೊ ಸೆಕೆಂಡ್ ಪೊಸಿಷನಲ್ಲಿರೋದು ಯಾರು ಅಂದರೆ ಅದು ರೋನಿ. ಆಪ್ಷನ್ ಸಿ ರೋನಿ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ಹೂ ಈಸ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಇನ್ ದ ಫೋಟೋಗ್ರಾಫ್ ಅಂತ ಇದೆ. ಹೂ ಈಸ್ ಸೆಕೆಂಡ್ ಫ್ರಮ್ ದ ಲೆಫ್ಟ್. ಲೆಫ್ಟ್ ಆಗಿರೋದು ಈ ಭಾಗದಲ್ಲಿ. ಸೊ ಹಾಗಾಗಿ ಲೆಫ್ಟಿಂದ ಸೆಕೆಂಡ್, ಇದು ಫಸ್ಟ್, ದಿಸ್ ಇಸ್ ಸೆಕೆಂಡ್. ಸಚಿನ್ ಅನ್ನೋನು ಲೆಫ್ಟಿಂದ ಸೆಕೆಂಡ್ ಆಗಿದ್ದಾನೆ. ಹಾಗಾಗಿ ಆಪ್ಷನ್ ಡಿ ಸಚಿನ್ ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ. ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಬಿಲೋ ಇನ್ಫಾರ್ಮೇಷನ್ ಅಂತ ಇದೆ. ಇಫ್ ಪ್ಲಸ್ ಈಸ್ ಇಂಟು, ಮೈನಸ್ ಇಸ್ ಪ್ಲಸ್, ಇಂಟು ಈಸ್ ಡಿವಿಷನ್ ಆ್ಯಂಡ್ ಡಿವಿಷನ್ ಈಸ್ ಮೈನಸ್ ಅಂತ ಇದೆ. ಇದು ಆಲ್ರೆಡಿ ನಾನು ಇದರಲ್ಲಿ 3 ಪ್ರಾಬ್ಲಮ್ಗಳನ್ನ ಈ ರೀತಿದು ಸಾಲ್ವ್ ಮಾಡಿದ್ದೀನಿ. ಹಾಗಾಗಿ ಈ ಪ್ರಾಬ್ಲಮ್ನ ನಿಮಗೆ ಬಿಡ್ತಾ ಇದ್ದೀನಿ. ನೀವು ಇದನ್ನು ಸಾಲ್ವ್ ಮಾಡಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ. ರಕ್ಷಂತ್ ಈಸ್ ಟ್ವೈಸ್ ಆ್ಯಸ್ ಗುಡ್ ಆ್ಯಸ್ ಟ್ರೇಡ್ಸ್ಮನ್ ಆ್ಯಸ್ ವರ್ಮಾ ಆ್ಯಂಡ್ ಟುಗೆದರ್ ದೇ ಫಿನಿಶ್ ಅ ಪೀಸ್ ಆಫ್ ವರ್ಕ್ ಇನ್ 19 days. ಇನ್ ಹೌ ಮೆನಿ ಡೇಸ್ ವಿಲ್ ವರ್ಮಾ ಅಲೋನ್ ಫಿನಿಶ್ ದ ವರ್ಕ್ ಅಂತ ಇದೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ರಕ್ಷಕ್ ಮತ್ತು ವರ್ಮಾನ ಫಸ್ಟು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸೊ ರಕ್ಷಂತ್ ಈಸ್ ಟ್ವೈಸ್ ಆ್ಯಸ್ ಗುಡ್ ಆ್ಯಸ್ ವರ್ಮಾ ಅಂತ ಇದೆ. ಅಲ್ಲಿಗೆ ವರ್ಮಾ 2 ದಿನ ತಗೊಳ್ಳುವಂತಹ ಕೆಲಸವನ್ನು, ಅಂದರೆ 2x ಅಷ್ಟು ಮಾಡುವಂಥ ಕೆಲಸವನ್ನು ರಕ್ಷಾಂತು ಎಕ್ಸ್ ದಿನದಲ್ಲೇ ಮಾಡಿಬಿಡ್ತಾನೆ, ಅಂದರೆ ಅದು ಅರ್ಧ ದಿನದಲ್ಲೇ ಮಾಡಿಬಿಡ್ತಾನೆ ಅಂತ ಅರ್ಥ. ಹಾಗಾದರೆ ದೇ ಫಿನಿಶ್ ಅ ಪೀಸ್ ಆಫ್ ವರ್ಕ್ ಇನ್ 19 days ಅಂತ ಇದೆ. ಅವರಿಬ್ಬರು ಸೇರಿಕೊಂಡ್ರೆ 19 ದಿನದಲ್ಲಿ ವರ್ಕ್ ಮಾಡ್ತಾರಂತೆ. ಹಾಗಾದರೆ ರಕ್ಷಂತ್ 1 ದಿನದಲ್ಲಿ ಮಾಡುವಂಥ ವರ್ಕ್ ಎಷ್ಟು? ಎಕ್ಸಿನ 1 ಭಾಗದಷ್ಟು, ಪ್ಲಸ್ ವರ್ಮಾ 1 ದಿನದಲ್ಲಿ ಮಾಡುವಂಥ ಕೆಲಸ ಎಷ್ಟು? 2xನ 1 ಭಾಗದಷ್ಟು. ಅವರಿಬ್ಬರು ಸೇರಿದ್ರೆ 1/19 ಅಷ್ಟು ಕೆಲಸವನ್ನು ಮಾಡ್ತಾರೆ. ಇಲ್ಲಿ 2xನ ನೀವು ಎಲ್ ಸಿ ಎಮ್ ತೊಗೋಬೋದು. ಸೊ ಎಲ್ ಸಿ ಎಮ್ ತೊಗೊಂಡಾಗ ಮೇಲ್ಗಡೆ ಏನು ಬರುತ್ತೆ? 2 + 1 = 1/19 ಅಂತ ಉಳಿಯುತ್ತೆ. ಸೊ 3/2x = 1/19 ಬರುತ್ತೆ. ಸೊ x ಸೊ ಎಕ್ಸ್ನ ನಾನು ಇಲ್ಲಿ ತೊಗೊಂಡೋಗ್ತಾ ಇದ್ದೀನಿ. ಸೊ ಏನಾಗುತ್ತೆ? 3/2 × 19 ಉಳಿಯುತ್ತೆ.
2 1s 2 1.5s ಅಂತ ಬರುತ್ತೆ. 19 ಇಂಟು 1.5 ಮಾಡಿದ್ರೆ ನಿಮಗೆ 28.5 ಬರುತ್ತೆ. ಹೇಗೆ ಇದು 28.5 ಬರುತ್ತೆ ಅಂದರೆ, ಸೊ 19 1s 19 ಅನ್ನೋದು ನಿಮಗೆ ಗೊತ್ತು. ಇನ್ನು 19.5 ಅಂದರೆ 19 ಡಿವೈಡೆಡ್ ಬೈ 2 ಮಾಡಬೇಕು, ಅಲ್ಲಿಗೆ ನಿಮಗೆ 9.5 ಬರುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ 28.5 ಬರುತ್ತೆ. ಸೊ 28.5 ಅನ್ನೋದು ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಯಾರ್ದದು? ರಕ್ಷಾಂತ್ ವ್ಯಾಲ್ಯೂ. ಬಟ್ ಇಲ್ಲಿ ಕೇಳಿರೋದು ಯಾರ್ದು? ವರ್ಮಾ ವ್ಯಾಲ್ಯೂ. ಸೊ ವರ್ಮಾ ವ್ಯಾಲ್ಯೂ ಅಂದರೆ 28.5ನ ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ ನಿಮಗೆ ಏನು ಬರುತ್ತೆ? 2 ಇಂಟು 28.5ನ ಬರೀತೀರಾ. ಸೊ ಆವಾಗ ನಿಮಗೆ 57 ಬರುತ್ತೆ. ಸೊ ಹಾಗಾಗಿ ವರ್ಮಾ 57 ದಿನಗಳನ್ನ ತಗೋತಾನೆ ಆ ಕೆಲಸವನ್ನು ಮಾಡೋದಕ್ಕೆ. ಮುಂದಿನ ಪ್ರಶ್ನೆ, ದ ಟೂ ನಂಬರ್ಸ್ ಆರ್ ಇನ್ ರೇಷಿಯೋ 2:5 ಆ್ಯಂಡ್ ದರ್ HCF ಇಸ್ 18, ದರ್ LCM ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 2:5 ರೇಷಿಯೋದಲ್ಲಿ 2 ನಂಬರ್ ಇದೆಯಂತೆ. ಅಲ್ಲಿಗೆ ಒಂದು ನಂಬರ್ 2x ಆಗಿದ್ದರೆ ಇನ್ನೊಂದು ನಂಬರ್ ಏನಾಗಿರಬೇಕು? 5x ಆಗಿರಬೇಕು. ಸೊ HCF ಅಂದರೆ ಏನು? ಹಿಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. 2 ಇಂಟು 18ನ ಮಾಡಿದ್ರೆ ನಮಗೆ 36 ಬರುತ್ತೆ. 5 ಇಂಟು 18 ಮಾಡಿದ್ರೆ ನಮಗೆ 90 ಬರುತ್ತೆ. ಸೊ ಆ ಎರಡು ನಂಬರ್ ಯಾವುದು ಅಂದರೆ 36 ಮತ್ತು 90 ಅಂತ. ನಿಮಗೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ ಈಕ್ವಲ್ ಟು LCM ಇಂಟು HCF ಅನ್ನೋದು ಗೊತ್ತಿದೆ. ಸೊ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದರೆ 36 ಇಂಟು 90 ಇಸ್ ಈಕ್ವಲ್ ಟು LCM ಇಂಟು HCF ಅಂತ ಇದೆ. LCM ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಕರ್ಕೊಳ್ಳಿ. ಸೊ HCF ನಿಮಗೆ ಕೊಟ್ಟಿದ್ದಾರೆ 18 ಅಂತ. ಸೊ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 18 ಈ ಕಡೆ ತೊಗೊಂಡಿದ್ರೆ ಡಿವೈಡ್ ಆಗುತ್ತೆ. ಸೊ 36 ಇಂಟು 90 ಡಿವೈಡೆಡ್ ಬೈ 18. ಸೊ 18 1s 18 2s, ದಟ್ ಈಸ್ 92s 180. ಹಾಗಾಗಿ LCM ಏನಾಗಿರುತ್ತೆ? 180 ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ. ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಇಫ್ ಇನ್ ಎ ಸರ್ಟೈನ್ ಲ್ಯಾಂಗ್ವೇಜ್ KINDLE ಈಸ್ ಕೋಡೆಡ್ ಆ್ಯಸ್ ELDNIK, ಹೌ ಈಸ್ IMPOSING ಕೋಡೆಡ್ ಇನ್ ದ್ಯಾಟ್ ಕೋಡ್ ಅಂತ ಪ್ರಶ್ನೆ ಇದೆ. ಇದು ಕೋಡಿಂಗ್ ಡಿಕೋಡಿಂಗಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಇಲ್ಲಿ ನೋಡ್ಬೋದು KINDLE ಕಿಂಡಲ್ ಅಂತ ಇದೆ, ಅದಕ್ಕೆ ELDNIK ಅಂತ ಇದೆ. ಇದನ್ನು ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂದರೆ, ಫಸ್ಟಲ್ಲಿರುವಂಥ ಕೆನ ಲಾಸ್ಟಿಗೆ ಹಾಕಿದ್ದಾರೆ. ಸೊ ಐನ ಸೆಕೆಂಡು, ಸೊ N ಥರ್ಡ್, D ಫೋರ್ತ್, L ಫಿಫ್ತ್, E ಸಿಕ್ಸ್ತ್. ಅಂದರೆ ಒಂದು ಲೆಟರಿನ ರಿವರ್ಸ್ ಆರ್ಡರಲ್ಲಿ ಇದನ್ನು ಬರೆದಿದ್ದಾರೆ ಅಂತ ಅರ್ಥ. ಸೊ ಅದೇ ರೀತಿ ಇದನ್ನು ಬರೆದ್ರೆ ಏನಾಗುತ್ತೆ ನೋಡಿ, ಐನ ಲಾಸ್ಟಿಗೆ ಬರೀಬೇಕಾಗತ್ತೆ, M ಅದ್ರ ನೆಕ್ಸ್ಟು, P ಅದರ ನೆಕ್ಸ್ಟು, O ಅದರ ನೆಕ್ಸ್ಟು, S ಅದರ ನೆಕ್ಸ್ಟು, I ಅದರ ನೆಕ್ಸ್ಟು ಆ್ಯಂಡ್ N ಅದರ ನೆಕ್ಸ್ಟು, G ಆಮೇಲೆ ಬರೀಬೇಕಾಗತ್ತೆ. ಸೊ ಇದನ್ನು ನೀವು ಬರೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾವ ರೀತಿ ಬರುತ್ತೆ ನೋಡಿ, ಇಲ್ಲಿಗೆ G ಬರುತ್ತೆ, ಇಲ್ಲಿಗೆ N ಬರುತ್ತೆ, ಇಲ್ಲಿಗೆ I, ಇಲ್ಲಿಗೆ S O P M I ಈ ರೀತಿ ಬರುತ್ತೆ. ಸೊ GNISOP ಅನ್ನೋದು ಆಪ್ಷನ್ ಡಿನಲ್ಲಿ ಇದೆ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ. ವೀಕ್ಷಕರೇ, ಇಲ್ಲಿಗೆ RRB NTPC 11 ಏಪ್ರಿಲ್ 2016ರಲ್ಲಿ ನಡೆದಂತಹ ಶಿಫ್ಟ್ 1 ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಈ ವಿಡಿಯೋಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಉಪಯುಕ್ತ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.